ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರುಡಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆ ಉಳಿಸುವ ಅಭಿಯಾನ ಯುವಕರ ಬಳಗದ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಡಿಯ ಸರ್ವ ಶಾಲಾ ಮಕ್ಕಳಿಗೆ ಶ್ರೀ ನಂದಿ ಸೇವಾ ಟ್ರಸ್ಟ್ ಬೆಂಗಳೂರು ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನೋಟ್ ಪುಸ್ತಕಗಳು ಮತ್ತು ಶಾಲಾ ಪರಿಕರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾ ದೇವಿ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ವೀರೇಶ್ ವಕೀಲರು, ಸರ್ಕಾರಿ ಕನ್ನಡ ಶಾಲೆ ಉಳಿಸುವ ಅಭಿಯಾನದ ಶಿಕ್ಷಣ ಪ್ರೇಮಿ ಹನುಮಂತಪ್ಪ ಉಪ್ಪಾರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಹೇಮಲತಾ ಮೃತ್ಯುಂಜಯ, ಸಿಆರ್ಪಿ ಶರಣಪ್ಪ, ಶಿಕ್ಷಕರಾದ ಅಂಬಿಕಾ, ಭೀಮಣ್ಣ, ಶ್ರೀದೇವಿ, ನಂದೀಶ್ ಸೇರಿದಂತೆ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಅಮರೇಶ್, ಅಭಿಲಾಷ್, ಉಮೇಶ್, ವೀರೇಶ್, ನಾಗರಾಜ್, ಜಗದೀಶ್, ಆಕಾಶ್ ಸೇರಿದಂತೆ ಪೋಷಕರು ಮತ್ತು ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪೋಷಕರು ಅವರಲ್ಲಿ ನನ್ನದೊಂದು ಮನವಿ, ಮಕ್ಕಳನ್ನ ನೀವು ಯಾವ ಖಾಸಗಿ ಸ್ಕೂಲಲ್ಲಿ ಓದಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ಬೇಕು, ಅದು ಕನ್ನಡ ಮಾಧ್ಯಮದಲ್ಲಿ ಓದಿಸಿ ಅಂತೇಳಿ ಏನಕ್ಕೆ ಕೇಳ್ತಾ ಇದ್ದೀನಂದ್ರೆ, ಇಲ್ಲಿ ನಾವೇನು ಇಷ್ಟು ಜನ ಕುತ್ಕೊಂಡಿದ್ದೀವಿ, ನಾವೆಲ್ಲ ಇದೇ ಸ್ಕೂಲಲ್ಲಿ ಓದಿರೋರು, ಇದೇ ಕನ್ನಡ ಮಾಧ್ಯಮದಲ್ಲಿ ಓದಿರೋರು. ಸೊ ನಾನು ಕೂಡ ಇಂಜಿನಿಯರು, ಮತ್ತೆ ಹನುಮಂತಣ್ಣವರು ಕೂಡ MTech ಮಾಡಿ ಅವರು ಇಂಜಿನಿಯರ್ ಇದ್ದಾರೆ, ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಮಕ್ಕಳು ಪೋಷಕರಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅನ್ನೋದು ಒಂದು ನಿಮ್ಮ ಮನೋಭಾವನೆಯಿಂದ ಹೊರಗಡೆ ಬರಬೇಕು. ಆ ಥರ ಬಂದಾಗ ಮಾತ್ರ ಕನ್ನಡ ಮಾಧ್ಯಮಕ್ಕೆ ಹೆಚ್ಚನ್ನ ಒಲವನ್ನು ಕೊಡೋಕೆ ನೀವು ಮುಂದೆ ಬರ್ತೀರ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಈ ಒಂದು ಮಾತುಗಳನ್ನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಅದಕ್ಕೆ ಗೌರವ ಬೇಕು, ಮಾದರಿ ಬೇಕು, ಇನ್ನೊಬ್ಬರಿಗೆ ನೋಡಿ ಕಲಿಬೇಕು. ಅದು ಯಾಕಂದ್ರೆ ಶಿಕ್ಷಣಾಧಿಕಾರಿಗಳು ಮೇಡಮ್ ಅವರು ಎಲ್ಲಿ ನೋಡಿದ್ರೆ ನಾವು ಈ ತರ ಅಷ್ಟು ನಮ್ಮ ಊರ ಬಗ್ಗೆ ಅಭಿಯಾನಗಳು ಬಂದಿದ್ದಾರೆ. ಆಗ ಎಸ್ಟೆಂ ಅಧ್ಯಕ್ಷರು ನಾವು ಹಿಂದೆಂದು ನೋಡಿರ್ತಕ್ಕಂಥ ಅಧ್ಯಕ್ಷರು ನಾವು ಈ ಸತಿ ನೋಡಿದ್ದೆ. ಎಸ್ಟೆಂ ಅಧ್ಯಕ್ಷರಾಗಿ 4 ವರ್ಷದಿಂದ ನಮ್ಮ ಸ್ಕೂಲ್ ಅಭಿವೃದ್ಧಿ ಹೆಂಗಿತ್ತು, ಈಗ ಹೇಗಾಗಿದೆ. ಹಾಗೂ ನಮ್ಮ ಶರಣಪ್ಪ ಸರ್ ಅವರು, ಅಂಬಿಕಾ ಮೇಡಮ್ ಅವರು, ಸ್ಕೂಲ್ ಮಕ್ಕಳು ಶಿಸ್ತಿ 4 ವರ್ಷ ಮುಂದಿರೋದಕ್ಕೂ ಈಗಿರೋದಕ್ಕೂ ಬಹಳ ಚೇಂಜ್ ಆಗಿದೆ. ಅದಕ್ಕೆ ಯಾರೋ ಒಂದು ದೇವ್ರ ಇರ್ತಾರೆ, ಅದು ಒಂದು ಸ್ಥಾನ ಇತ್ತಂದ್ರೆ ಅದು ಇನ್ನೊಬ್ರಿಗೆ ಮಾದರಿ ಆಗ್ಬೇಕು, ಅದಕ್ಕೆ ಒಂದು ಗತ್ತಿರ್ಬೇಕಂತ. ಇದು ನೋಡಿ ಎಲ್ಲರಿಗೂ ಅದು ಕರೆಕ್ಟ್ ಅನ್ವಯಿಸ್ತಾ ಅಂತ ನನ್ಗೆ ಅನಿಸುತ್ತೆ. ಹಾಗಾಗಿ ಇದೇ ಸ್ಟ್ರೆಂತ್ ಇದೇ ಇರೋದು, ಹಾಗೆ ಇನ್ನೊಂದು 2 ವರ್ಷ ಹಂಗೆ ಅವ್ರು ಮುಂದುವರಿಬೇಕಂತ ನಮ್ಮ ಅಲ್ಲ ಆಸೆ. ಎಸ್ಡಿಎಂ ಅಧ್ಯಕ್ಷ ಆಗಿರ್ಬೋದು, ಅಂಬಿಕಾ ಮೇಡಮ್ ಅವರು, ಶರಣಪ್ಪ ಸರ್ ಆಗಿರ್ಬೋದು. ಮೊನ್ನೊಂದು ಚಿಕ್ಕ ಕೆಲಸ ಇತ್ತು, ನಮ್ಮ ಮಗಂದು ಸಂತೋಷ್ ಡೇಟ್ ಆಫ್ ಬರ್ತ್. ಶರಣಪ್ಪ ಸರ್ ಹತ್ರ ಮನೆ ಹತ್ರ ಹೋದೆ, 8 ಗಂಟೆ ಆಯ್ತು ಸರ್, ಏನ್ ಹೇಳಪ್ಪ ಅಂತ ಬಂದು ನಮಗೆ ರೆಸ್ಪೆಕ್ಟ್ ಗೌರವ ಕೊಟ್ಟರೋದು ನೋಡ್ರೆ, ಈ ತರ ಶಿಕ್ಷಕ ನಾವೇ ಯಾವ ಬರ್ತಿದ್ವಪ್ಪ ಅನಿಸ್ತಾರೆ, ನೀವು ಹೆಮ್ಮೆ ಅನಿಸ್ತು ನನಗೆ. ಹಾಗೆ ಶರಣಪ್ಪ ಸರ್ ಅವರು ಏನೇ ಸಣ್ಣ ಪುಟ್ಟ ಇಸಿದ್ರು ಬಂದು ಕೇಳ್ಕೊಂಡ್ರೆ ನಿಭಾಯಿಸ್ಕೊಂಡು ಹೋಗ್ರಪ್ಪ, ಆ ತರ ಏನಿಲ್ಲ, ಮನೆ ಹತ್ರ ಬರ್ರಿ, ಇಲ್ಲಿ ರಾಮಪುರದಲ್ಲಿ ಇದೆ ಅಂತ ಹೇಳಿದ್ರು. ಸ್ಕೂಲ್ ಹತ್ರ ಬಂದಾಗಷ್ಟೇ ಬಹಳ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹಾಗಾಗಿ ಒಂಥರ ಶರಣಪ್ಪ ಸರ್ ಅಂತಂದ್ರೆ ಮಾದರಿ ಆಗ್ಬೇಕು ನಮ್ಗೆ. ಹಿಂದೆ ಶರಣಪ್ಪ ಸರ್ ಇದ್ರಪ್ಪ ಅಂತ, ಅಂಬಿಕಾ ಮೇಡಮ್ ಇದ್ರಂತ, ನಮ್ಮ ಎಸ್ಟೆಂ ಅಧ್ಯಕ್ಷ ವಿದೇಶಗಳು ಇದ್ರಂತ, ಆಮೇಲೆ ನಿರ್ಮಾದೇವಿ ಮೇಡಮ್ ಇದ್ರು. ನಾವ್ ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಊರಿಗೆ ಬಂದು ಬಹಳ ಒತ್ತು ಕೊಡ್ತಿದ್ರಂತ. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಹನುಮಂತಪ್ಪ ಉಪ್ಪಾರ್ ಅವರು ಇಬ್ಬರು ಸೇರಿ ಇಲ್ಲಿಗೆ ಒಂದು 4 ವರ್ಷ ಆಯಿತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ. ಹನುಮಂತಪ್ಪ ಉಪ್ಪಾರ್ ಅವರು ಭಾಳಷ್ಟು ಜವಾಬ್ದಾರಿ ತಗೊಂಡು ಅವರ ಮಾವನವರಾದಂಥ ಹಾಗೂ ಹಿರಿಯ ವಿದ್ಯಾರ್ಥಿಯಾದಂಥ ಈ ಶಾಲೆಯ ಗೋವಿಂದಪ್ಪ ಉಪ್ಪಾರ್ ಅವರನ್ನು ಭೇಟಿ ಮಾಡಿ ಅವರ ಒಂದು ಸಂಸ್ಥೆಯಿಂದ ಸುಮಾರು 600 ಪುಸ್ತಕಗಳನ್ನು ತಂದು ಇವತ್ತು ನಿಮಗೆ ಹಚ್ಚಲಿಕ್ಕೆ ಅವರು ಭಾಳ ಕಾರಣೀಭೂತರಾಗಿದ್ದಾರೆ. ಅದಲ್ಲದೆ ಮತ್ತು ಬೇರೆ ಬೇರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸಹ ಜಾಮಿಟ್ರಿ ಬಾಕ್ಸು, ಪೆನ್ಸು ಇವೆಲ್ಲವೂ ಸಹ ನಿಮಗಾಗಿ ಅವರೆಲ್ಲ ಇಲ್ಲೆಲ್ಲ ಆಯೋಜನೆ ಮಾಡಿದ್ದಾರೆ. ಅದಲ್ಲದೆ ನಮಗೆ ಯಾವತ್ತೂ ಸಹ ನಮ್ಮ ಮೇಡಮ್ನವರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೇಡಮ್ನವರು ಯಾವುದೂ ಸಹ ನಾವು ಕೇಳಿದಾಗ ಯಾವುದೂ ಇಲ್ಲ ಅಂದಿಲ್ಲ, ಭಾಳಷ್ಟು ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಯಾವುದಕ್ಕೂ ಈಗ 2 ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗ ಹಳೆಯ ಬಿಲ್ಡಿಂಗ್ ಇದೆ, ಅದನ್ನು ಸಹ ಈಗ ತಮ್ಮ ಮುಂದೆ ಹೇಳಿದರೆ ಅದನ್ನು ಸಹ ನಾನು ದುರಸ್ತಿ ಕಾರ್ಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ ಈಗ ಆಲ್ರೆಡಿ ನಮ್ಮ CRP ಸಾರ್ ಶರಣಪ್ಪ ಸಾರ್ ಹೇಳಿದರೆ, ನಾನು ಫೋನ್ ಮಾಡಿ ಹೇಳ್ತೀನಿ, ಇವತ್ತು ಸಹ ತಮ್ಮ ಮುಂದೆಲ್ಲ ಮಾತು ಕೊಟ್ಟಿದ್ದಾರೆ. ನಮ್ಗೆ ಇನ್ನೊಬ್ಬರು ಅತಿಥಿ ಶಿಕ್ಷಕರು ಬೇಕೇ ಬೇಕು, ಅದು ಹೇಳಿದ್ದಾರೆ. ಅದು ಆದಷ್ಟು ಬೇಗ ಅವರು ಮಾಡಿಕೊಡ್ಲೇಬೇಕು ಅಂತ ತಮ್ಮ ಬದಲಾವಣೆ ಆಗಿರ್ತಕ್ಕಂಥ ಒಂದು ಆದೇಶದಂತೆ ಪ್ರತಿ ಶಾಲೆಯಲ್ಲೂ ಕೂಡ, ಇದು KMARC ಅಂದರೆ ಗಣಿಬಾಧಿತ ತಾಲೂಕಾಗಿರೋದ್ರಿಂದ ನಮ್ಮೆಲ್ಲ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಕೂಡ ಅಂದರೆ ದ್ವಿಭಾಷಾ ಮಾಧ್ಯಮವನ್ನು ಜಾರಿಗೆ ತಂದಿದ್ದಾರೆ. ನೀವು ಕನ್ನಡ ಭಾಷೆಯಲ್ಲೂ ಕೂಡ ಶಿಕ್ಷಣ ಪಡ್ಕೋಬೋದು, ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ನೀವು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಾರಣ ಇಷ್ಟೇ, ಮುಂದೆ ನೀವು PUC ಓದೋ ಸಂದರ್ಭದಲ್ಲಿ, ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲೀಷ್ನಲ್ಲೇ ಓದಬೇಕಾಗಿರೋದ್ರಿಂದ ಈ ಹಂತದಲ್ಲೇ ನಿಮಗೆ
ಆಂಗ್ಲ ಭಾಷೆಯಲ್ಲಿ ಬೇಸಿಕ್ಕನ್ನು ಹಾಕಿದ್ದಾದರೆ ನಿಮ್ಮ PUC ಮುಂದಿನ ಎಜುಕೇಷನ್ ಭಾಳಷ್ಟು ಸುಲಭ ಆಗುತ್ತೆ ಅನ್ನೋದು ಅದರ ಉದ್ದೇಶ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಟೀಚರ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ನಿಮಗೆ 2 ಭಾಷೆಯಲ್ಲಿ ಬೋಧನೆಯನ್ನು ಮಾಡಲಾಗುತ್ತೆ. ಕೊಟ್ಟಿರ್ತಕ್ಕಂಥ ನೋಟ್ಬುಕ್ ಇರ್ಬೋದು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಪ್ರತಿಯೊಂದನ್ನು ತಾವು ಸದುಪಯೋಗಪಡಿಸ್ಕೊಂಡು ಚೆನ್ನಾಗಿ ಕಲಿತು ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಿ ನಿರಂತರವಾಗಿ ಶಾಲೆಗೆ ಬರ್ರಿ. ಇನ್ನೂ ಈ ಶಾಲೆಯ ದಾಖಲಾತಿ ಹೆಚ್ಚಳ ಆಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಸಹಕಾರವನ್ನು ಕೂಡ ಎಲ್ಲ ಪೋಷಕರು ಕೊಡಬೇಕು. ಇನ್ನು ನಿಮಗೆ ಕಳೆದ ಬಾರಿ ನಾನು ರಿಪೇರಿನಲ್ಲಿ ಹಾಕಿದ್ದೆ 2 ರೂಮು ರಿಪೇರಿ ಕೂಡ ಆಗಿದೆ. ಈ ವರ್ಷನೂ ಕೂಡ ಇನ್ನೊಂದು ರೂಮನ್ನು ನಾವು ಸೇರಿಸಿ ಈ ಪಕ್ಕದ ರೂಮನ್ನು ಕೂಡ ರಿಪೇರಿ ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಜಾಗ ಇದ್ದಿದ್ರೆ ಇನ್ನೂ ಇಲ್ಲಿ ಒಂದು ಹೊಸ ಕೊಠಡಿ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಮಕ್ಕಳು ಸುರಕ್ಷಿತವಾಗಿ ಕಲಿಬೇಕು ಅನ್ನೋ ಒಂದು ಉದ್ದೇಶ. ಅದಾದ ನಂತರ ಹೊಸ ಕೊಠಡಿಗಳು ಬಂದ ಸಂದರ್ಭದಲ್ಲಿ ನಾವು ಶಾಸಕರ ಗಮನಕ್ಕೆ ತಂದು ಆದ್ಯತೆ ಮೇರೆಗೆ ನಾವು ಹಂಚಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ತೀವಿ. ಒಟ್ಟಾರೆಯಾಗಿ ಮಕ್ಕಳು ಎಲ್ಲೂ ಕೂಡ ಡ್ರಾಪ್ಔಟ್ ಆಗದೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ಅದಕ್ಕೆ ಇಲಾಖೆಯೂ ಇದೆ, ಜೊತೆಗೆ ಮುರುಡಿ ಗ್ರಾಮದ ಗ್ರಾಮಸ್ಥರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಅದಕ್ಕೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಈ ಥರದ ದಾನಿಗಳನ್ನು ಹಿಡಿದುಕೊಟ್ರೆ ಬೇರೆ ಬೇರೆ ಸವಲತ್ತುಗಳನ್ನು ನಮಗೆ ಕಂಪ್ಯೂಟರ್ಸ್ ಇರ್ಬೋದು, ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಸೊ ಅಂಥ ಒಂದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆನೂ ಕೂಡ ಇಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಡೆಡ್ ಮಾಡದೇ ಇರೋ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕರು ಆ ಮಕ್ಕಳಿಗೆ ಕಂಪ್ಯೂಟರ್ ಅಟ್ಲೀಸ್ಟ್ ಆನ್ ಮಾಡೋದು, ಆಫ್ ಮಾಡೋದು, ಚಿತ್ರ ಬಿಡಿಸೋದು, ABCD ಅದರಲ್ಲಿ ಟೈಪ್ ಮಾಡೋದು, ಒಂದೊಂದು 2 ಅಕ್ಷರದ ಪದ, 3 ಅಕ್ಷರದ ಪದ ಟೈಪ್ ಮಾಡೋದು, ಅದಾಗಿ ಅದು ಅನಂತರದಲ್ಲಿ ಬರ್ತದೆ. ಅದಕ್ಕೆಲ್ಲ ಶಿಕ್ಷಕರು ಶ್ರಮಿಸಿ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಂಥೇಳಿ ಕೇಳಿ ನಾನು ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ನಂದಿ ಸೇವಾ ಟ್ರಸ್ಟ್ ಬೆಂಗಳೂರು ಅವರಿಗೆ, ನಂದಿ ಸೇವಾ ಟ್ರಸ್ಟ್ ಬೆಂಗಳೂರಿಗೆ, ನಂದಿ ಸೇವಾ ಟ್ರಸ್ಟ್ ಬೆಂಗಳೂರಿಗೆ, ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ, ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ